ನೋಡಿ ನಮ್ಮೂರು ಕೆರೆ ಇದು ಫುಲ್ಲು ಖಾಲಿ ಇದೆ. ಏನು ಅಂದರೆ ಕಳಸನ ಮನೇಲಿ ಬಿಟ್ಟು ಬಂದಿದ್ದಾರೆ. ಸಾವಯವ ಗೊಬ್ಬರನ ಹಾಕ್ತೀವಿ ನಾವು. ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇವತ್ತಿನ ನಮ್ಮ ವ್ಲಾಗ್ ಬಂದು ಶ್ರಾವಣ ಮಾಸದ ಪಂಚಮಿ ಹಬ್ಬದ ಪ್ರಯುಕ್ತ ಹೊಲಕ್ಕೆ ಪೂಜೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಇವರು ಎಲ್ಲ ರೆಡಿ ಆಗಿಬಿಟ್ಟಿದ್ದಾರೆ ಪೂಜೆಗೆ. ಹಾಯ್ ಮಾಡಪ್ಪ. ನೋಡಿ ನಮ್ಮೂರು ಕೆರೆ ಇದು ಫುಲ್ಲು ಖಾಲಿ ಇದೆ. ಇವಾಗ ನೀರು ಬಿಡೋದಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊಸದಾಗಿ. ಈಗ ನಮ್ಮ ಕರ್ನಾಟಕಕ್ಕೆ ಸಚಿವರಾಗಿದ್ದಾರೆ ಬಸವಂತಪ್ಪ ಅವರು. ಏನಾದರೂ ಒಂದು ಒಳ್ಳೆ ಕೆಲಸನ ಮಾಡಬೇಕಂತ ನಾವು ಕೇಳ್ಕೊತೀವಿ. ಹಂಗೆ ಕೆರೆ ಏರಿ ತುಂಬ ಹಾಳಾಗಿದೆ. ಕೆರೆ ಏರಿನೂ ಒಂದು ವ್ಯವಸ್ಥಿತ ರೀತಿಯಲ್ಲಿ ಒಂದು ರೋಡ್ನ ವ್ಯವಸ್ಥೆ ಮಾಡಿಕೊಟ್ರೆ ನಿಮ್ಮನ್ನು ನಾವು ಗೆಲ್ಲಿಸಿರೋದಕ್ಕೂ ಒಂದು ಸಾರ್ಥಕ ಆಗುತ್ತೆ ಅಂತ ನಾವು ಕೇಳ್ಕೊತೀವಿ. ಆ್ಯಂಡ್ ಇಲ್ಲಿ ನೋಡಿ, ನಾವು ಫಸ್ಟ್ ಪೂಜೆ ಮಾಡೋಕ್ಕೆ ಬಂದಿರೋದು ಆಲದ ಮರದ ಚೌಡಮ್ಮ ಅಂತ, ನಮ್ಮೂರ ಒಂದು ಕಾಯೋ ದೇವತೆ ಇವರು. ನಾವು ನಮ್ಮೂರ ಗಡಿಯಲ್ಲಿರುವಂಥ ಒಂದು ಚೌಡಮ್ಮ ಇದು. ಇಲ್ಲಿಂದನೇ ಕೆರೆಯರಿ ಮೇಲೆ ನಮ್ಮ ಹೊಲಕ್ಕೆ ನಾವು ಹೋಗಬೇಕು. ಸೊ ಹಂಗಾಗಿ ಮೊದಲ ಪೂಜೆ ಆಲದ ಮರದ ಚೌಡಮ್ಮಗೆ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಇನ್ನೇನು ಈ ಪೂಜೆ ಮುಗಿಸ್ಕೊಂಡು ನಮ್ಮ ತೋಟಕ್ಕೆ ಹೋಗಿ ನಾವು ಪೂಜೆನ ಸ್ಟಾರ್ಟ್ ಮಾಡ್ತೀವಿ. ನೋಡಿ ಇದ್ದೇ ಅವರು ಇಲ್ಲೇ ಇದ್ದಾರೆ, ನಮ್ಮ ಅಕ್ಕರು, ನಮ್ಮ ಬಾವರು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಬಟ್ ಏನು ಅಂದರೆ ಕಳಸನ ಮನೇಲಿ ಬಿಟ್ಟು ಬಂದಿದ್ದಾರೆ. ಸೊ ಹಂಗಾಗಿ ವೆಯ್ಟ್ ಮಾಡ್ತಾಯಿದ್ದಾರೆ. ನೋಡಿ ಪೂಜೆಗೆ ಬಂದಿದ್ದಾರೆ, ಇಂಪಾರ್ಟೆಂಟ್ ಆಗಿರೋ ಕಳಸನ ಮನೇಲಿ ಬಿಟ್ಟು ಬಂದಿದ್ದಾರೆ. ಸೊ ತೊಗೊಂಬರೋಕ್ಕೆ ನಮ್ಮ ತಮ್ಮ ನಮ್ಮ ಅಮ್ಮರು ಹೋಗಿದ್ದಾರೆ. ಏನದು ಧ್ರುವ? ಹೆಲಿಕಾಪ್ಟರ್ಗೆ ರೆಕ್ಕೆಗಳು ಇರ್ತಾವಲ್ವ, ಏನಿದು? ಓ, ಇವನಿಗೆ ಹೆಲಿಕಾಪ್ಟರ್ ಬೇಕಂತೆ. ಅದು ರೆಕ್ಕೆ ಇಲ್ದಂಗೆ ಹಂಗೆ ಹೋಗುತ್ತಾ? ಹಂಗಂದ್ರೆ ರಾಕೆಟ್ ಆಗುತ್ತಲ್ಲ. ಒಂದ್ಸಲ ಬಿಡು ನೋಡೋಣ ಹೆಂಗೆ ಹೋಗುತ್ತೆ. ಅಯ್ಯೋ, ಡೌನ್ ಆಗಿಬಿಡ್ತಲ್ಲೋ ನಿಮ್ಮ ರಾಕೆಟ್, ಬಿದ್ದುಬಿಡ್ತು ಕೆಳಗೆ. ದೊಡ್ಡವನಾದ್ಮೇಲೆ ಒಂದು ದೊಡ್ಡ ರಾಕೆಟ್ ತಯಾರು ಮಾಡಪ್ಪ ವಿಜ್ಞಾನಿಯಾಗಿ, ಓಕೆನಾ? ಇವಂದು ಏನು ಕೇಳೋಣ ಬನ್ನಿ, ಹೇಳಪ್ಪ. ಓಹೋ, ರಾಕೆಟು ಮೇಲೆ ಹೋಗಿ ಕೆಳಗೆ ಬಿದ್ದುಬಿಡ್ತಾ? ಹೌದಾ? ಓ ಏನಪ್ಪ, ನನಗಂತೂ ನೀನು ಇಂಗ್ಲೀಷ್ ಅರ್ಥ ಆಗಲ್ಲ, ನೀನು ಕನ್ನಡದಾಗ ಮಾತಾಡಲ್ಲ. ಹಾಂ, ಓಕೆ ಓಕೆ, ಅಂಡರ್ಸ್ಟ್ಯಾಂಡ್. ಓಕೆ ಓಕೆ, ಇವಾಗ ರಾಕೆಟ್ ಆರಿಸಿದ್ದು ಸಾಕು, ಬನ್ನಿ ಪೂಜೆ ಮಾಡೋಣ. ಹೆಂಗೆ ಹೆಂಗೆ ಯಾವ ಥರ ಹಂಗೆ ಬೆಳಗ್ಬೇಕಾ? ಒಂದು ಸರಿ ಬೆಳಗ್ಗೆ ತೋರಿಸಿ ನೀವು ನೋಡೋಣ. ಆಲದ ಮರದ ಚೌಡಮ್ಮಗೆ ಪೂಜೆ ಆಯಿತು. ಇಲ್ಲಿಂದ ನೆಕ್ಸ್ಟ್ ನಮ್ಮ ಹೊಲದಲ್ಲಿ ಹೋಗಿ ಬೋರ್ ಪೂಜೆ ಮತ್ತು ಅಡಿಕೆ ಮರಕ್ಕೆ ಪೂಜೆನ ಮಾಡ್ತೀವಿ. ಬನ್ನಿ ಹೋಗೋಣ. ರೆಡಿ? ಓಕೆ, ನಮ್ಮ ಹೊಲಕ್ಕೆ ಹೋಗೋಣ ಬನ್ನಿ, ನಮ್ಮ ಹೊಲ ತೋರಿಸ್ತೀನಿ. ನಮಸ್ಕಾರ ಎಲ್ರಿಗೂ. ಈಗ ನಮ್ಮ ತೋಟದಲ್ಲಿದ್ದೀವಿ. ಇದೆ ನೋಡಿ ನಮ್ಮದು ಅಡಿಕೆ ತೋಟ. ಇವಾಗ ಅಡಿಕೆ ಗಿಡಕ್ಕೆ ಸೀರೆ ಉಡಿಸಿ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಆ್ಯಂಡ್ ಇಲ್ಲಿ ನಮ್ಮ ಬೋರ್ ಇದೆ ನೋಡಿ, ಬೋರ್ಗೆ ಇಷ್ಟೋ ತನಕ ಪೂಜೆ ಮಾಡಿದ್ವಿ. ಒಂಥರ ನಮಗೆ ಇಲ್ಲಿ ವರ್ಷವೂ ಪೂಜೆ ಮಾಡಬೇಕು. ಪೂಜೆ ಮಾಡಲಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಶ್ರಾವಣದ ಪ್ರತಿ ಶುಕ್ರವಾರ ಆಗಿರ್ಬೋದು ಅಥವಾ ಹಬ್ಬದ ದಿನ ಆಗಿರ್ಬೋದು, ಇಲ್ಲಿ ನಾಗರ ಪಂಚಮಿ ಹಬ್ಬದ ದಿನ ಪೂಜೆ ಮಾಡಿದರೆ ಶ್ರೇಷ್ಠ ಹೊಲಕ್ಕೆ. ಆ್ಯಂಡ್ ಇವತ್ತು ಕೂಡ ನಾಗರ ಪಂಚಮಿ ಹಬ್ಬ. ಸೊ ಹಂಗಾಗಿ ನಾವು ಇವತ್ತೇ ಮಾಡಬೇಕಂತ ಡಿಸೈಡ್ ಮಾಡಿದ್ದೀವಿ. ನೋಡಿ ಈ ವರ್ಷ ಅಡಿಕೆ ಚೆನ್ನಾಗಿ ಫಸಲು ಬಿಟ್ಟಿದೆ ನಮ್ಮದು. ಇದು ಒಂದು 5 ರಿಂದ 6 ವರ್ಷದ ಗಿಡ ಇದೆ. 6 ವರ್ಷಕ್ಕೆ ಇಷ್ಟು ಹೈಟ್ ಹೋಗಿದೆ ನೋಡಿ. ಇಲ್ಲಿ ಬದ ಇದು, ಇಲ್ಲಿ ಹಣ್ಣಿನ ಗಿಡಗಳು ಹಾಕಿದ್ದೀವಿ.
ಪೂರ್ತಿ ಹಣ್ಣಿನ ಗಿಡಗಳು ಹಾಕಿದ್ದೀವಿ. ಅಳಿಲು ಆಗಿರ್ಬೋದು ಅಥವಾ ಇನ್ಯಾವುದೇ ಪಕ್ಷಿಗಳಿಗೆ ಇಲ್ಲಿ ಸ್ವಲ್ಪ ನೋಡಿ ಇಲ್ಲಿ ಅಡಿಕೆ ಗಿಡಗಳಿಗೆ ತೊಂದರೆ ಮಾಡಬಾರ್ದಂತ ನಾವು ಬದಿಗೆ ಹಣ್ಣಿನ ಗಿಡಗಳು ಹಾಕಿರೋದು. ಈ ಸರಿ ಫಸಲು ಹೇಗಿದೆ ಅಂತ ಒಂದು ಸಲ ನೋಡಿ. ಮಳೆ ಸ್ವಲ್ಪ ಕಮ್ಮಿನೇ, ನಮ್ಮ ಭಾಗದಲ್ಲಿ ಮಳೆ ಸ್ವಲ್ಪ ಕಮ್ಮಿ ಇದೆ. ಆದರೆ ಇಲ್ಲಿ ಬೋರ್ಗಳು ಹೆಚ್ಚಿಗೆ ಇರೋದ್ರಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಇದೆ. ಹಂಗಾಗಿ ಗೊಬ್ಬರನೂ ಹೊಡಿಸಿದ್ವಿ. ಸಾವಯವ ಗೊಬ್ಬರನ ಹಾಕ್ತೀವಿ ನಾವು, ಯಾವುದೇ ಗೌರ್ಮೆಂಟ್ ಗೊಬ್ಬರ ಅಲ್ಲ. ಅಡಿಕೆ ತೋಟ ನೀವು ನೋಡ್ತಾ ಇರ್ಬೋದು. ಈ ಹೊಲ ಬಂದು 4.5 ಎಕರೆ ಏನೋ ಇದೆ. ಕೆಳಗಡೆ 2 ಎಕರೆ, ಇದೊಂದು 2.5 ಎಕರೆ. ಸೊ ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು. ಇದೊಂದೇ ಗಿಡ ನಿಮಗೆ ತೋರಿಸ್ಬಿಡ್ತೀನಿ ಯಾವ ಥರ ಬಿಟ್ಟಿದೆ ಅಂತ. ಹೊಟ್ಟೆ ನೋಡಿ ಇನ್ನೂ ಹೆಂಗಿದೆ. ಏನಿಲ್ಲ, ನಾವೀಗ ಅಡಿಕೆ ಗಿಡ ಹಾಕಿದ ತಕ್ಷಣ ಫಲ ಕೊಡಲ್ಲ. 4ರಿಂದ 5 ವರ್ಷ ಕಷ್ಟಪಡಬೇಕು, ಗೊಬ್ಬರ ಹಾಕಬೇಕು, ಅದಕ್ಕೆ ನೀರು ಮೇಂಟೈನ್ ಮಾಡಬೇಕು. ಸಾವಯವ ಗೊಬ್ಬರನೇ ಹಾಕಿ. ಇಲ್ಲಿವರೆಗೂ ಕೂಡ ನಾವು ಔಷಧಿ ಹೊಡೆದಿಲ್ಲ. ಇಲ್ಲಿಗೆ ಎಷ್ಟೇ ಹುಲ್ಲು ಬಂದ್ರೂ ಕಟ್ ಮಾಡ್ತೀವಿ, ಬಿಡಲಿ. ಎಷ್ಟೇ ಹುಲ್ಲಾದರೂ ಏನು ತೊಂದರೆ ಇಲ್ಲ. ಇದು ಹಸಿರು ಎಲೆ ಗೊಬ್ಬರ ಅಂತ ನಾವು ಕರಿತೀವಿ. ಎಷ್ಟೇ ಕಾಂಗ್ರೆಸ್ ಗಿಡ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಗೊಬ್ಬರನೇ ಅದು. ವರ್ಷಕ್ಕೆ 1 ಸಲ 2 ಸಲ ಬಾಣಲಿ ಅಥವಾ ಇನ್ನೊಂದು ಯಾವುದೋ ರೂಟಾವೇಟ್ರ್ ಹೊಲ ಹೊಡಿತೀವಲ್ಲ, ಅಷ್ಟೇ ಸಾಕು ಅನಿಸುತ್ತೆ. ನೋಡಿ, ನೀವು ನೋಡ್ತಾ ಇರ್ಬೋದು ಗಿಡ ಎಷ್ಟು ಆರೋಗ್ಯವಾಗಿದೆ ಅಂತ. 5 ವರ್ಷದ ಗಿಡ ಇದು. ಅದು ಬದಿನೆಗೆ ಹಾಕಿರೋ ಗಿಡ. ಇದೆಲ್ಲ ಹೊಲದಾಗಿಳವು. ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು. ಇದು ಕೆಳಗಿನ ತೋಟ. ಇದು ಕೂಡ ಚೆನ್ನಾಗಿದೆ ಫಸಲು. ಹಿಂದಿನ ವರ್ಷ ಒಂದು ಸ್ವಲ್ಪ ಆಗಿತ್ತಷ್ಟೇ, ಒಂದು 40-50 ಕ್ವಿಂಟಲ್ಲು. ಈ ವರ್ಷ ಈ ತೋಟ ನಮ್ಮ ನಿರೀಕ್ಷೆ ಅಂತೆ ಒಂದು 100-150 ಕ್ವಿಂಟಲ್ ಮೇಲೇ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿವಿ. ನೋಡಬೇಕು ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ನಾವು ಅಡಿಕೆ ಬೆಳೆಯೋರಿಗೆ ಹೇಳೋದಿಷ್ಟೇ, ಯಾವುದೇ ರೀತಿಯಾದಂತಹ ಗೌರ್ಮೆಂಟ್ ಗೊಬ್ಬರನ ಹಾಕಬೇಡಿ. ಯಾವುದೇ ಆಗಿರಲಿ ಸಾವಯವ ಗೊಬ್ಬರನ ಬಳಸಿ. ಆಮೇಲೆ ನೀರು ಸಫಿಷಿಯೆಂಟಾಗಿ ಕೊಡಿ. ಬೇಸಿಗೆಗಾಲದಲ್ಲಿ ಗಿಡಗಳನ್ನ ಚೆನ್ನಾಗಿ ಮೇಂಟೈನ್ ಮಾಡಿ. ಇಷ್ಟು ಬಿಟ್ಟರೆ ಅಡಿಕೆ ಬೆಳೆಯೋದೇನು ಅದೇನು ದೊಡ್ಡ ಡಿಗ್ರಿ ಅಲ್ಲ, PhDನೂ ಅಲ್ಲ. ನೀರು, ಗೊಬ್ಬರ, ಆಮೇಲೆ ಮಣ್ಣು ಆರೋಗ್ಯವಾಗಿಟ್ಕೊಂಡ್ರಿ, ಅಷ್ಟೇ ಸಾಕು. ಇಲ್ಲಿ ನೋಡಿ, ನಮಗೆ ಜೀವನ 2 ಕೊಡೋದು ಇದೆ. ಇದಕ್ಕೆ ಸೀರೆ ಎಲ್ಲ ಉಡಿಸಿ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೀವಿ. ಇವಾಗ ಸೀರೆ ತೊಗೊಂಡಿದ್ದಾರೆ. ಇವಾಗ ಮನೆಗೆ ಹೋಗೋ ಟೈಮ್. ಆ್ಯಂಡ್ ಇಲ್ಲಿ ನೋಡಿ ಬೋರ್ ಪೂಜೆ, ಬೋರಿಂದು ತೋರಿಸ್ತೀನಿ. ಬೋರ್ ಪೂಜೆನೂ ಮುಗ್ದೋಗಿದೆ. ಆ್ಯಂಡ್ ಇವಾಗ ಎಲ್ಲ ಪ್ರಸಾದ ಎಲ್ಲ ತೊಗೊಂಡು ಇವಾಗ ಮನೆಗೆ ಹೋಗಿ ಹಬ್ಬ ಮಾಡೋದು ಅಷ್ಟೇ. ಜೋಕಾಲಿ ಹಬ್ಬ, ಜೋಕಾಲಿ ಕಟ್ಟಿ ಜೋಕಾಲಿ ಆಡಿ ನಾಗರ ಪಂಚಮಿ ಹಬ್ಬನ ಮುಗಿಸೋದು. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ದೊಡ್ಡ ಮನೆ ಜೋಡಿಗೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.